ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಈಶ್ವರಿಯ ವಿಶ್ವವಿದ್ಯಾಲಯ ಅಂತಂದರೆ ಓಂ ಶಾಂತಿ ಸೆಂಟರ್. ಇದು ನಮ್ಮೂರಿನ ಓಂ ಶಾಂತಿ ಸೆಂಟರ್. ಇಲ್ಲಿ ಇವತ್ತು ರಕ್ಷಾಬಂಧನ್ ಪ್ರೋಗ್ರಾಮ್ ನಡೀತಾ ಇತ್ತು. ಅದಕ್ಕೋಸ್ಕರ ನಮ್ಮೂರಿನ ಅಕ್ಕವರು ಆಂಧ್ರದಲ್ಲಿರೋ ಸೀನಿಯರ್ ಅಕ್ಕವ್ರನ್ನ ಇನ್ವೈಟ್ ಮಾಡಿದ್ರು. ಅವರು ಪ್ರಕಾಶ್ ಮಣಿ ದಾದಿ ಅನ್ನೋರಿಗೆ ದೀಪ ಬೆಳಗ್ತಾ ಇದ್ದಾರೆ. ಅವ್ರದ್ದು ಇವತ್ತು ಸ್ಮೃತಿ ದಿನ ಕೂಡ ಇತ್ತು. ಅದಾದಮೇಲೆ ಅಕ್ಕವರು ತಮ್ಮ ಮುರಳಿ ಕ್ಲಾಸ್ ಮುಗಿಸಿ ಆದಮೇಲೆ ನಮ್ಮ ಅಕ್ಕವರು ಅವ್ರಿಗೆ ಕಿರೀಟ ಇಟ್ಟು ಗಿಫ್ಟ್ ಕೊಟ್ಟು ಸನ್ಮಾನ ಮಾಡಿದ್ರು. ಸೊ ಈ ರಾಖಿ ಹಬ್ಬ ಏನು ಅಂತಂದರೆ, ರಾಖಿ ಬರೀ ಅಣ್ಣಂಗೆ ಅಥವಾ ತಮ್ಮಂಗೆ ಅಕ್ಕ ತಂಗಿ ಕಟ್ಟೋದಷ್ಟೇ ಅಲ್ಲ. ಇಲ್ಲಿ ಈ ಓಂ ಶಾಂತಿ ಸೆಂಟರಲ್ಲಿ ಭಗವಂತನ ರಕ್ಷಣೆ ಇರಲಿ ಎಲ್ಲರಿಗೂ ಅಂತೇಳಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕಟ್ಸ್ಕೊತೀವಿ. ಇವಳು ನನ್ನ ಕಸಿನು ವೈಷ್ಣವಿ ವಿಡಿಯೋ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲ ಆಗಲೇ ರಾಖಿ ಕಟ್ಸ್ಕೊಂಡು ಕೂತಿದ್ದಾರೆ ಊಟ ಮಾಡೋಕ್ಕೆ. ಇನ್ನು ಕೊನೆಗೆ ನಾನು ರಾಖಿ ಕಟ್ಸ್ಕೊತಾ ಇದ್ದೀನಿ. ಅಕ್ಕವ್ರ ಕಡೆಯಿಂದ ಅವ್ರ ಕಡೆ ದೃಷ್ಟಿ ತೊಗೊಂಡು ಪ್ರಸಾದ ತೊಗೊಂಡು ಈಗ ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ ನಾವು. ಇದೆಲ್ಲ ಆದಮೇಲೆ ಇವತ್ತು ನಮ್ಮ ಮನೆಗೆ ನಮ್ಮ ಪುಟ್ಟಲಕ್ಷ್ಮಿ ವೆಲ್ಕಮ್. ಹೌದು, ಇವಳ ಹೆಸರು ಶಿವಾಂಶಿ ಅಂತ, ನಮ್ಮ ಮನೆಯವ್ರ ತಮ್ಮನ ಮಗಳು. ಇವತ್ತು ಅವರು ಮನೆಗೆ ಬಂದಿದ್ದು, ಅಂದರೆ ಅವರಮ್ಮ ಬಾಣಂತನ ಮುಗಿಸ್ಕೊಂಡು ಇವಳದು ನಾಮಕರಣನೂ ಮುಗಿಸ್ಕೊಂಡು ಮನೆಗೆ ಬಂದರು ಇವತ್ತು. ಅವಳಿಗೆ ವೆಲ್ಕಮ್. ನೋಡಿ ಹೇಗೆ ನಗ್ತಾ ಇರ್ತಾಳೆ, ತುಂಬ ಕ್ಯೂಟ್ ಆಗಿದ್ದಾಳೆ, ಸೈಲೆಂಟ್ ಇದ್ದಾಳೆ. ಅದೆಲ್ಲ ಆದಮೇಲೆ ಅತ್ತೆ ನಾನು ಅವಳಿಗೆ ಆರತಿ ಮಾಡ್ತಾಯಿದ್ವಿ. ಆಗಲೇ ಅವಳಿಗೆ ಸಾಕಾಗಿತ್ತು, ಕುತ್ಕೊಳ್ಳೋಕೆ ಅವಳಿಗೆ ಪೇಷನ್ಸ್ ಇರಲಿಲ್ಲ, ಒದ್ದಾಡ್ತಾ ಇದ್ಲು. ನಾನು ನಮ್ಮ ಮನೆಯವರು ಅವಳ ಜೊತೆ ಒಂದು ಪಿಕ್ ತೊಗೊಂಡ್ವಿ. ಆ ಪಿಕ್ಕಲ್ಲಿ ನೀವು ನೋಡ್ಬೋದು, ಆಗಲೇ ಅವಳು ಅಳ್ತಾ ಇದ್ದಾಳೆ ಜೋರಾಗಿ. ನೋಡಿ ಈಗ ಅದೇ ಪಿಕ್ಕಿದ್ದು. ಇದೆಲ್ಲ ಆದಮೇಲೆ ಇವಳು ಶಿವನ್ಯ ಅಂತ, ಶಿವಾಂಶಿ ಅಕ್ಕ, ಮನೆಯೆಲ್ಲ ಹೂವಾಗಿದೆ ಅಂತ ತಾನೇ ಕ್ಲೀನ್ ಮಾಡ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.